ಹಲೋ ಎವ್ರಿವನ್, ನೀವು ನೋಡ್ತಾ ಇದ್ದೀರಾ ಅಂಗನವಾಡಿ ಲರ್ನಿಂಗ್ಸ್ ಯೂಟ್ಯೂಬ್ ಚಾನಲ್. ಟೀಚರ್ಸ್, ಇವತ್ತು ನಾನು ನಿಮಗೆ PMM-VY ಸಾಫ್ಟಲ್ಲಿ PMM-VY ಸಾಫ್ಟ್ ಅಪ್ಲಿಕೇಶನ್ ಅಪ್ಡೇಟ್ ಆಗಿದೆ. ಅದು ನಿನ್ನೆವರೆಗೂ 1.1.0 ಅಂತ ತೋರಿಸ್ತಾ ಇತ್ತು. ಇವತ್ತು ಅಪ್ಡೇಟ್ ಆಗಿ ಅದು ಇಲ್ಲಿ ನೋಡ್ತಾ ಇದ್ರೆ ನೀವು ಆ್ಯಪ್ ವರ್ಷನ್ 1.1.1 ಅಂತಿದೆ. ಟೀಚರ್ಸ್, ಎಲ್ಲರೂ ನೀವು ಈ ವರ್ಷನ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಕೆಲವೊಂದು ಮೊಬೈಲಲ್ಲಿ ಆಟೋಮೆಟಿಕ್ ಆಗಿನೇ ಅಪ್ಡೇಟ್ ಆಗುತ್ತೆ. ಇನ್ನು ಇಲ್ಲಿ ಕೆಳಗಡೆ ಯಾರ್ದು 1.1.0 ಅಂತಿದೆನೋ ಅವರೆಲ್ಲರೂ 1.1 ಅಪ್ಡೇಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಈಗ ಲಾಗಿನ್ ಆಪ್ಷನ್ ಹೋಗ್ತಾ ಇದ್ದೀನಿ. ನಾನು ಯೂಸರ್ ID ಪಾಸ್ವರ್ಡ್ ಹಾಕ್ತಾ ಇದ್ದೀನಿ, ಲಾಗಿನ್ ಕೊಡ್ತಾ ಇದ್ದೀನಿ. ವೆರಿಫೈ ಕೇಳ್ತಾ ಇದೆ, ವೆರಿಫೈ ಮಾಡೋಣ. ಓಕೆ, OTP ವೆರಿಫೈ ಆದಮೇಲೆ ಸ್ಕ್ರೀನ್ ಓಪನ್ ಆಯಿತು. ಇದರಲ್ಲಿ ನಾವು PMM-VY ಸಾಫ್ಟಲ್ಲಿ ಈ ಮೇನ್ ನಮ್ಗೆ ಏನಂದರೆ, ನಾವು ವೆಬ್ಸೈಟಲ್ಲಿ ಅಪ್ಲಿಕೇಶನ್ ಹಾಕಿದ ತಕ್ಷಣ 24 ಅವರ್ಸ್ ಆದಮೇಲೆ ಅದು PMM-VY ಸಾಫ್ಟಲ್ಲಿ ನಮಗೆ ಫೇಸ್ ಅಥೆಂಟಿಕೇಷನಿಗೆ ಬರುತ್ತೆ ಟೀಚರ್ಸ್. ಇದು ನೀವೆಲ್ಲರೂ ಹೇಳ್ತಾ ಇದ್ರಿ, ಇದು ನನಗೆ ಗೊತ್ತೇ ಇಲ್ಲ, ನಾವು ಬರೀ ಓನ್ಲಿ ಅಪ್ಲಿಕೇಶನ್ ಹಾಕ್ತಾ ಇದ್ವಿ, FRS ಮಾಡೋದು ನಂಗೆ ಗೊತ್ತಿಲ್ಲ ಅಂತ ಇವತ್ತು ಸಾಕಷ್ಟು ಜನ ನನ್ನ ಅದಕ್ಕೆ ನಾನು ನಿಮಗೆ ಇದಷ್ಟೇ ಅಪ್ಲಿಕೇಶನ್ ಹಾಕೋದನ್ನು ನಿಮಗೆ ನಾನು ಮೊನ್ನೆ ವಿಡಿಯೋನಲ್ಲೇ ತಿಳಿಸಿದ್ದೀನಿ. ಅದಕ್ಕೆ ಇವತ್ತು ಓನ್ಲಿ PMM-VY ಸಾಫ್ಟ್ನ ಅಪ್ಡೇಟ್ ಮಾಡ್ಕೊಂಡ್ಬಿಟ್ಟು ಫಲಾನುಭವಿ ಒಂದು FRS ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಗೆ ಇವತ್ತು ಹೇಳ್ತೀನಿ. ನಾವು ವೆಬ್ಸೈಟ್ನಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ತುಂಬ ಈಸಿ ಇದೆ ಟೀಚರ್ಸ್, ಅದು ನಿಮಗೆಲ್ಲ ಗೊತ್ತಿರೋದೇನೆ. ಅಲ್ಲಿ ನಾವು ಅಪ್ಲಿಕೇಶನ್ ಸಕ್ಸಸ್ಫುಲ್ ಆದ ತಕ್ಷಣ 24 ಅವರ್ಸ್ ಆದಮೇಲೆ ಆ ಒಂದು ಫಲಾನುಭವಿ ಈ ಒಂದು PMM-VY ಸಾಫ್ಟಲ್ಲಿ FRSಗೆ ಎಲಿಜಿಬಲ್ ಆಗುತ್ತೆ. ಇಲ್ಲಿ ನಂದು ಯಾವುದೇ ನೋ ಡಾಟಾ ಫೌಂಡ್ ಅಂತ ಇದೆ. ಆಯಿತು, ನೆಕ್ಸ್ಟ್ ಎರಡನೇ ಆಪ್ಷನ್ನಲ್ಲಿ ನಾನು ನೋಡ್ತೀನಿ. 4ನೇ ಆಪ್ಷನಲ್ಲಿ ಲಿಸ್ಟ್ ಆಫ್ ಪ್ರೀ ರಿಜಿಸ್ಟರ್ಡ್ ಬೆನಿಫಿಷರಿ ಹೂಸ್ ಸ್ಟೇಟ್ ಈಸ್ ಮಿಸ್ ಮ್ಯಾಚ್ಡ್ ಫ್ರಮ್ ಪೋಷನ್ ಟ್ರ್ಯಾಕರ್ ಅಂತ ಇದೆ. ಮಿಸ್ ಮ್ಯಾಚ್ಡ್ ಇರೋಂತಹ ಪೋಷನ್ ಟ್ರ್ಯಾಕರಲ್ಲಿ ಮಿಸ್ ಮ್ಯಾಚ್ಡ್ ಏನಾದರೂ ಆಗಿದ್ರೆ ಆ ಒಂದು ಫಲಾನುಭವಿ ನಾವು ಅರ್ಜಿ ಹಾಕಿದಾಗ ಅದು ಇದರಲ್ಲಿ ತೋರಿಸುತ್ತೆ ನಮ್ಗೆ ಈ ಆಪ್ಷನ್ನಲ್ಲಿ. ನೋಡೋಣ, ಇಲ್ಲಿ ನೋಡಿ ನಂದು 3 ಇಲ್ಲಿದೆ. ಭೂಮಿಕಾ ಮತ್ತೆ ಅಂಜಿನಮ್ಮ ಮತ್ತೆ ರತ್ನಮ್ಮನ 3 ಫಲಾನುಭವಿಗಳು ಇಲ್ಲೇ ಸ್ಟ್ರಕ್ ಆಗಿದೆ. ನೋಡೋಣ ಈಗ ಇದನ್ನ FRS ಮಾಡೋದು ಹೆಂಗೆ ಅಂತ ನಾನು ನಿಮಗೆ ಹೇಳ್ತೀನಿ. ಈಗ ನೀವು ನೋಡ್ತಾ ಇದ್ದೀರಾ, ನನ್ನ ಇದರಲ್ಲಿ 3 ಫಲಾನುಭವಿಗಳಿದೆ, ಭೀಮಾಂಬಿಕಾ, ಅಂಜಿನಮ್ಮ, ರತ್ನಮ್ಮ ಅಂತ ಹೇಳ್ಬಿಟ್ಟು. ಈಗ ಭೀಮಾಂಬಿಕಾದು ಯಾವ ಥರ ನಾನು FRS ಮಾಡೋದಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿಲಿ, ಫೇಸ್ ಅಥೆಂಟಿಕೇಷನ್ಗೆ ಕ್ಲಿಕ್ ಮಾಡಬೇಕು. ನೋಡಿ, ನಾನು ಆಗಲೇ ಒಂದ್ಸರಿ ಕ್ಲಿಕ್ ಮಾಡಿದೆ, ಅದಕ್ಕೆ ಪ್ಲೀಸ್ ಟ್ರೈ ಆಫ್ಟರ್ 10 minutes ಅಂತ ಇದೆ. ಓಕೆ, ಈಗ ಅಂಜಿನಮ್ಮಂದು ನೋಡೋಣ. ಅಂಜಿನಮ್ಮಂದು ಓಪನ್ ಮಾಡ್ತಾ ಇದ್ದೀನಿ. ಮತ್ತೆ ಅದು ಬಂದಿಲ್ಲ ಅಂತ ಇನ್ನೊಂದ್ಸತಿ ಕ್ಲಿಕ್ ಮಾಡಬೇಡ್ರಿ ಟೀಚರ್ಸ್, ಪ್ಲೀಸ್. ಅದು ಬರುತ್ತೆ, ನೀವು ವೇಟ್ ಮಾಡಿ. ನೋಡಿ, ಬಂತು. OTP ಕೇಳ್ತಾ ಇದೆ. OTP ನಮ್ಮ ಫೋನ್ ನಂಬರ್ಗೆ ಬರುತ್ತೆ, ಅದನ್ನೇ ಹಾಕೋದು. ಇದು ಫಲಾನುಭವಿಯ ನಂಬರಿಗೆ ಹೋಗಲ್ಲ, ನಾವು ಪೋಷನ್ ಟ್ರ್ಯಾಕ್ ಇದಕ್ಕೆ ಮಾತ್ರ PMM-VYಗೆ ಯಾವ ನಂಬರ್ ಕೊಟ್ಟಿರ್ತೀವೋ ಅದೇ ನಂಬರ್ಗೆ OTP ಹೋಗುತ್ತೆ, ಅದನ್ನೇ ಹಾಕಬೇಕು. ನೋಡಿ, ಇವತ್ತು ಫೋಟೋ ಕ್ಯಾಪ್ಚರ್ ಮಾಡೋಕ್ಕೆ ಓಪನ್ ಆಗ್ತಾ ಇದೆ. ಫೇಸ್ ನಾಟ್ ಡಿಟೆಕ್ಟೆಡ್ ಅಂತ ಇದೆ. ಇಲ್ಲಿ ನೋಡಿ, ಆಧಾರ್ ಅಥೆಂಟಿಕೇಶನ್ ಇಲ್ಲಿ ವರ್ಷನ್ ಚೇಂಜ್ ಆಗಿದೆ, 1.3.2 ಅಂತಿದೆ. ಟೀಚರ್ಸ್, ಪ್ಲೀಸ್ ಇದನ್ನ ಅಬ್ಸರ್ವ್ ಮಾಡಿ. ನೀವು ಇದು ನಿಮ್ಮ ಮೊಬೈಲಲ್ಲಿ ಇದು ತೋರಿಸ್ಬೇಕು, ಹಾಗಿದ್ರೆ ಮಾತ್ರ ನೀವು ಫಲಾನುಭವಿಯ ಫೇಸ್ ಕ್ಯಾಪ್ಚರ್ ಮಾಡೋಕ್ಕೆ ಸಾಧ್ಯ ಆಗೋದು. ನೀವು ಈ ಥರ ಫಲಾನುಭವಿಯ ಒಂದು ಫೋಟೋಗೆ ಅವ್ರ ಒಂದು ಫೇಸಿಗೆ ಈ ತರ ಇದು ಇಟ್ಟರೆ FRS ಮಾಡಿದ್ರೆ ಅದು ನಿಮಗೆ ಸಕ್ಸಸ್ಫುಲ್ ಆಗುತ್ತೆ. ವರ್ಷನ್ ಚೇಂಜ್ ಆಗಿದೆ ಟೀಚರ್ಸ್, ನೀವೆಲ್ಲರೂ ಈ ವರ್ಷನ್ನ ಇದನ್ನೆಲ್ಲರನ್ನು ಡೌನ್ಲೋಡ್ ಮಾಡ್ಕೋರಿ ಅಂತ ಹೇಳ್ತಾ, ಇದಿಷ್ಟುನು PMM-VY ಸಾಫ್ಟಲ್ಲಿ ಫಲಾನುಭವಿಯ ಒಂದು ಫೇಸ್ ಅಥೆಂಟಿಕೇಶನ್. ಓಕೆನಾ? ಇದೇ ಥರನೇ ನೀವು ಫಲಾನುಭವಿನ ಕರೆಸ್ಬಿಟ್ಟು, ಇಲ್ಲ ನೀವೇ ಹೌಸ್ ವಿಸಿಟಿಗೆ ಹೋದಾಗ ಫಲಾನುಭವಿಯ ಒಂದು ಫೇಸ್ ಕ್ಯಾಪ್ಚರ್ ಮಾಡಿದರೆ ಅವಾಗ ಸಕ್ಸಸ್ಫುಲ್ ಆಗುತ್ತೆ. ಅದು ಅವಾಗ ಫೇಸ್ ಅಥೆಂಟಿಕೇಶನ್ ಆದಮೇಲೆ ಅದು ಸೂಪರ್ವೈಸರ್ ಲಾಗಿನ್ಗೆ ಹೋಗೋದು ಅಂತ ಹೇಳ್ತಾ ಈ ಒಂದು ಸಣ್ಣ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ಮುಗಿಸೋಕ್ಕೂ ಮುಂಚೆ ನಾವು ಈ ಒಂದು ಸಾಫ್ಟನ್ನ ಒಂದು ಲಾಗೌಟ್ ಕೊಡೋಣ. ಇಲ್ಲಿ ನೋಡಿ, ನೀವು ಕೇಳ್ತಾ ಇದ್ರಿ ಅಪ್ಲಿಕೇಶನ್ನ ನಾವು ಓಪನ್ ಮಾಡಿದ್ಮೇಲೆ ಯಾವ ಥರ ಲಾಗೌಟ್ ಕೊಡೋದು ಅಂತ. ಇಲ್ಲಿ ನೋಡಿ, ಇಲ್ಲಿ ಮೂರು ಲೈನ್ ಕಾಣಿಸ್ತಾ ಇದೆ. ಈ 3 ಲೈನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಕೇಳ್ತಾ ಇದೆ ನಮಗೆ ಲಾಗೌಟ್ ಅಂತ ತೋರಿಸ್ತಾ ಇದೆ. ಈ ಲಾಗೌಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೀವು ಎಷ್ಟೇ ಸತಿ ಈ ಒಂದು ಅಪ್ಲಿಕೇಶನ್ ಓಪನ್ ಮಾಡಿದ್ರು ಕೂಡ ಲಾಗೌಟ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಆರ್ ಯು ಶೂರ್ ಯು ವಾಂಟ್ ಟು ಎಕ್ಸಿಟ್? ಎಸ್. ಓಕೆ, ಬ್ಯಾಕ್ ಬಂತು.
ಈಗ ಅದು ಲಾಗೌಟ್ ಆಯಿತು. ಓಕೆ, ಇದಿಷ್ಟು PMMVYನ ಒಂದು ಫೇಸ್ ಅಥೆಂಟಿಕೇಶನ್ ಮಾಡೋ ಒಂದು ಸಿಸ್ಟಮ್. ಇದೆಲ್ಲರೂ ನಿಮ್ಗೆ ಒಂದ್ಸತಿ ಅರ್ಥ ಆಗಿಲ್ಲ ಅಂದರೆ ಟೀಚರ್ಸ್ ನೀವು ಇನ್ನೊಂದು ಸತಿ ನೋಡಿ ನಿಮ್ಗೆ ಅರ್ಥ ಆಗೇ ಆಗುತ್ತೆ. ಓಕೆನಾ? ನಿಮ್ಗೆ ಏನೇ ಡೌಟ್ಸ್ ಇದ್ರೂ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಪ್ಲೀಸ್. ಓಕೆನಾ? ಈ ವಿಡಿಯೋ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸತಿ ನೋಡಿ ಅರ್ಥ ಆಗುತ್ತೆ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್.